ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 42ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಆತ್ಮವನ್ನ ಅತ್ಯಂತ ಶ್ರೇಷ್ಠ ಅಂತ ಯಾಕೆ ಕರೀತಾರೆ, ಪರತಃ ಅನ್ನುವಂತ ಒಂದು ಅರ್ಥವನ್ನ ಅತ್ಯಂತ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾರೆ, ಆತ್ಮ ಎಲ್ಲದಕ್ಕೂ ಕಾರಣ, ಎಲ್ಲದಕ್ಕೂ ಪ್ರೇರಕ, ಸೂಕ್ಷ್ಮ, ವ್ಯಾಪಕ, ಶ್ರೇಷ್ಠ, ಬಲಿಷ್ಠ ಎಲ್ಲ ಆಗಿರೋ ಕಾರಣದಿಂದಾನೇ ಅತ್ಯಂತ ಶ್ರೇಷ್ಠ ಅಂತ ಹೇಳೋದು ಸರಿಯಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಕಾಮದ ಪ್ರಕರಣ ನಡೀತಾ ಇದೆ. ಅಂದ್ರೆ ಕಾಮದ ವಿಷಯವಾಗಿ ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಶ್ಲೋಕದಲ್ಲೂ ಕೂಡ ಕಾಮವನ್ನ ಕೊಲ್ಲು ಅಂತ ಭಗವಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಬಂದಿರುವಂತಹ ಸಹ ಅನ್ನೋದನ್ನ ಕಾಮದ ವಾಚಕ ಅಂತ ತಿಳ್ಕೊಂಡ್ರೆ ಏನ್ ತೊಂದ್ರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಹ ಅನ್ನುವಂತಹ ಅಂದ್ರೆ ಅದು ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆಯೋ ಅದು ಅಂತ ಹೇಳಿರೋದು. ಆ ಸಹವನ್ನ ಇಲ್ಲಿ ಆತ್ಮ ಅಂತ ಹೇಳಿದಾರಲ್ಲ, ಅದನ್ನ ಕಾಮ ಅಂತ ತಿಳ್ಕೊಂಡ್ರೆ ಏನ್ ತೊಂದ್ರೆ? ಯಾಕಂದ್ರೆ ಕಾಮದ ಬಗ್ಗೆ ಹೇಳ್ತಾ ಇದಾರಲ್ವಾ, ಅದೇ ಶ್ರೇಷ್ಠ ಅಂತ ಯಾಕೆ ನಾವು ತಿಳ್ಕೋಬಾರ್ದು ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಕಾಮವನ್ನ ಕೊಲ್ಲುವಂತ ಪ್ರಕರಣ ಏನೋ ನಿಜವಾಗ್ಲೂ ಇಲ್ಲಿ ಹೇಳ್ತಾ ಇರೋದು ಅದ್ರ ಬಗ್ಗೆನೆ. ಆದ್ರೆ ಅದನ್ನ ಶ್ರೇಷ್ಠ ಅಂತ ತಿಳಿಸೋದಕ್ಕೆ ಇಲ್ಲಿ ಹೇಳ್ತಾ ಇಲ್ಲ. ಅದನ್ನ ನಾಶ ಮಾಡುವಂತ ಶಕ್ತಿ ಆತ್ಮನಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇರೋದು. ಒಂದು ವೇಳೆ ಮನುಷ್ಯ ತನ್ನ ಆತ್ಮ ಬಲವನ್ನ ತಿಳ್ಕೊಂಡ್ರೆ, ತಾನ್ ಏನು, ತನಗೆಷ್ಟು ಶಕ್ತಿ ಇದೆ ಅನ್ನೋದನ್ನ ಏನಾದ್ರೂ ತಿಳ್ಕೊಂಡ್ರೆ, ಅವನು ಬುದ್ಧಿ, ಮನಸ್ಸು ಮತ್ತೆ ಇಂದ್ರಿಯಗಳ ಮೇಲೆ ಸಹಜವಾಗೇ ತಾನು ತನ್ನ ಪೂರ್ಣ ಅಧಿಕಾರವನ್ನ ಸ್ಥಾಪಿಸ್ಕೊಂಡು ಆ ಕಾಮವನ್ನ ಕೊಲ್ಲಬಲ್ಲ ಅನ್ನೋದನ್ನ ತಿಳಿಸೋಕೋಸ್ಕರ ಈ ಶ್ಲೋಕವನ್ನ ಹೇಳಿರುವಂಥದ್ದು. ಕಾಮನೇ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಕಾಮವನ್ನ ಹೇಗೆ ನಾವು ನಾಶ ಮಾಡ್ಬೋದು, ಯಾಕಂದ್ರೆ ಆತ್ಮ ಅಷ್ಟು ಶ್ರೇಷ್ಠನಾಗಿದ್ದಾನೆ, ಮತ್ತು ಅವನಿಗೆ ಎಷ್ಟೊಂದು ಬಲ ಇದೆ, ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ತಿಳ್ಕೊಂಡ್ರೆ, ತನ್ನ ಆತ್ಮದ ಬಲ ಏನು ಅನ್ನೋದನ್ನ ಒಬ್ಬ ಮನುಷ್ಯ ತಿಳ್ಕೊಂಡಾಗ ಅವನು ತನ್ನ ಬುದ್ಧಿಯನ್ನ, ಮನಸ್ಸನ್ನ ಮತ್ತೆ ತನ್ನ ಇಂದ್ರಿಯಗಳನ್ನ ಸಹಜವಾಗಿ ತಾನು ತನ್ನ ಕಂಟ್ರೋಲಲ್ಲಿ ಇಟ್ಕೊಬೋದು. ಆ ರೀತಿ ಮಾಡಿದಾಗ, ಈಗ ಇಂದ್ರಿಯಗಳು, ಮನಸ್ಸು, ಬುದ್ಧಿ ತನ್ನ ಕಂಟ್ರೋಲಲ್ಲಿ ಇದ್ದಾಗ ಕಾಮವನ್ನ ಅವನು ಒಂದೇ ನಿಮಿಷದಲ್ಲಿ ಅವನು ದೂರ ಮಾಡ್ಕೋಬಹುದು. ಅದನ್ನ ತಿಳಿಸೋದಕ್ಕೋಸ್ಕರ ಈ ಶ್ಲೋಕ ಇರೋದು. ಒಂದ್ ವೇಳೆ ಏನಾದ್ರೂ ಮನಸ್ಸು, ಇಂದ್ರಿಯ ಮತ್ತೆ ಬುದ್ಧಿಗಿಂತ ಕಾಮವನ್ನೇ ಅತ್ಯಂತ ಶ್ರೇಷ್ಠ ಅಂತ ಭಾವಿಸ್ಕೊಳ್ಳೋದಾದ್ರೆ, ಅದರ ಮೂಲಕ ಕಾಮವನ್ನ ಕೊಲ್ಲು ಅಂತ ಹೇಳೋದು ಇಲ್ಲಿ ಏನ್ ಸರಿಯಾಗಿರತ್ತೆ? ಇಲ್ಲಿ ಭಗವಂತ ಏನ್ ಹೇಳ್ತಾ ಇರೋದು, ಕಾಮವನ್ನ ಕೊಲ್ಲು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಈಗ ಇಂದ್ರಿಯ, ಮನಸ್ಸು, ಬುದ್ಧಿಗಿಂತ ಕಾಮವನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡ್ರೆ ಅದನ್ನ ಕೊಲ್ಲು ಅಂತ ಯಾಕೆ ಹೇಳ್ತಾ ಇದ್ದ ಅಲ್ವಾ? ಅಷ್ಟೇ ಅಲ್ಲದೆ ಸಹ ಅನ್ನುವಂತ ಪದದ ಅರ್ಥವನ್ನ ಕಾಮ ಅಂತ ನಾವೇನಾದ್ರೂ ಭಾವಿಸ್ಕೊಂಡ್ರೆ ಕಠೋಪನಿಷತ್ತಿನಲ್ಲೂ ಕೂಡ ಹೇಳಿದಾರಲ್ಲ, ಅದಕ್ಕೆ ವಿರುದ್ಧವಾಗೇ ಆಗ್ಬಿಡುತ್ತೆ. ಅಲ್ಲೇನ್ ಹೇಳಿದ್ದಾರೆ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಆತ್ಮ ಅಂತ ಅಲ್ಲಿ ನಾವು ಹಿಂದಿನ ಭಾಗದಲ್ಲೆಲ್ಲ ತಿಳ್ಕೊಂಡ್ವಲ್ವಾ. ಸೊ ಕಠೋಪನಿಷತ್ತಿನಲ್ಲಿ ಹೇಳಿರೋದು ಕೂಡ ಎಲ್ಲಕ್ಕಿಂತ ಶ್ರೇಷ್ಠ ಆತ್ಮ ಅಂತಾನೆ ಹೇಳಿರೋದು. ಸೊ ಇಲ್ಲಿ ಸಹ ಅನ್ನುವಂತ ಪದ ಕಾಮಕ್ಕೆ ಹೇಳಿರೋದಲ್ಲ, ಅದು ಆತ್ಮದ ಬಗ್ಗೆ ಹೇಳಿರುವಂಥದ್ದು. ಇಷ್ಟೇ ಅಲ್ಲದೆ 2ನೇ ಅಧ್ಯಾಯ 59ನೇ ಶ್ಲೋಕದಲ್ಲೂ ಕೂಡ ಭಗವಂತ ಇದನ್ನ ಉದ್ದೇಶಿಸನೆ ಅವನು ಹೇಳಿರುವಂಥದ್ದು. ಆ ಪರತತ್ವದ ಅಂದ್ರೆ ಅರ್ಥ ಏನು, ನಿತ್ಯ ಶುದ್ಧ ಬದ್ಧ ಸ್ವರೂಪಿಯಾದಂತಹ ಆ ಪರಮಾತ್ಮನ ಬಗ್ಗೆನೆ ಹೇಳಿರೋದು. ಈಗ 2ನೇ ಅಧ್ಯಾಯದಲ್ಲಿ 59ನೇ ಶ್ಲೋಕ ಯಾವ್ದಪ್ಪ ಅಂತಂದ್ರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿದಾನೆ. ಅಂದ್ರೆ ಅರ್ಥ ಏನು, ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸದೇ ಇರುವಂತಹ ಪುರುಷನಲ್ಲಿ ಕೂಡ ಕೇವಲ ವಿಷಯಗಳು ನಿವೃತ್ತಿಯಾಗ್ಬಿಡತ್ತೆ. ಅಂದ್ರೆ ಏನು, ಈಗ ತನ್ನ ಇಂದ್ರಿಯಗಳ ಮೂಲಕ ಆ ಇಂದ್ರಿಯಗಳು ಏನು ಇಷ್ಟಪಡುತ್ತೋ ಅದನ್ನ ಅವನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ಬೋದು. ಈಗ ನನ್ನ ಕಣ್ಣೇನೋ ನೋಡ್ಬೇಕು ಅಂತ ಇಷ್ಟಪಡುತ್ತೆ ಇಂದ್ರಿಯ, ಅದರ ವಿಷಯ ಯಾವುದು, ಆ ನೋಡುವಂತ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಘಟನೆ ಆಗಿರಬಹುದು. ಅದರಿಂದ ಕೂಡ ಅವನು ದೂರ ಇದ್ಬಿಡ್ಬೋದು, ಆ ವಿಷಯಗಳನ್ನ ದೂರ ಇಟ್ಕೊಂಡು ಅವನು ಇರ್ಬೋದು. ಆದ್ರೆ ಅವನಲ್ಲಿರುವಂತ ಆಸಕ್ತಿ ಇದೆಯಲ್ಲ, ಒಳಗಡೆ ಆಸೆ ಅನ್ನೋದು, ಅದ್ರ ಬಗ್ಗೆ ಇರುವಂತ ಒಂದು ಆಸಕ್ತಿ ಇರುತ್ತಲ್ಲ, ಅದು ಅವನಿಂದ ಹೋಗೋದಿಲ್ಲ. ಆದ್ರೆ ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ
ಆ ಒಂದು ಆಸಕ್ತಿಯನ್ನು ಕೂಡ ದೂರ ಮಾಡ್ಕೋಬೋದು. ಹೇಗೆ ಅಂದರೆ ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ಅದು ನಿವೃತ್ತಿ ಆಗುತ್ತೆ. ಅಂದರೆ ನಮ್ಮಿಂದ ದೂರ ಆಗುತ್ತೆ ಅಂತಂದ್ಬಿಟ್ಟು. ಈಗ ವಿಶ್ವಾಮಿತ್ರ ಮುನಿಗಳು ಎಲ್ಲವನ್ನ ಬಿಟ್ಟಿದ್ದೀನಿ ಅಂತ ಆ ಇಂದ್ರಿಯ ವಿಷಯಗಳಿಂದ ದೂರ ಇರ್ತಾರೆ ಕಾಡಲ್ಲಿ. ಆದರೆ ಮೇನಕೆ ಬಂದಾಗ ಏನಾಯಿತು? ಆ ಇಂದ್ರಿಯ ವಿಷಯ ತನ್ನ ಮುಂದೆ ಬಂದಿದ ತಕ್ಷಣ, ಯಾಕಂದ್ರೆ ಆ ಮನಸ್ಸಲ್ಲಿ ಆಸಕ್ತಿ ಅನ್ನೋದು ಉಳಿದು ಬಿಟ್ಟಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಆಸೆ ಅನ್ನೋದು ಬಂದ್ಬಿಡತ್ತೆ. ಆದ್ರೆ ಯಾರು ಪರಮಾತ್ಮನನ್ನ ಪಡ್ಕೊಂಡ್ಬಿಟ್ಟಿರ್ತಾರೋ ಅವರಿಗೆ ಆ ಇಂದ್ರಿಯದಲ್ಲಿರುವಂಥ ಆಸಕ್ತಿ ಕೂಡ ಹೊರಟೋಗುತ್ತೆ. ಅವ್ರಿಗೆ ಯಾವುದೂ ಇರೋದಿಲ್ಲ. ಎಲ್ಲ ಝೀರೋ ನಿಲ್ಲಾಗ್ಬಿಟ್ಟಿರುತ್ತೆ ಅವರಲ್ಲಿ ಕಾಮ ಅನ್ನೋದು. ಆಸಕ್ತಿ, ಆಸೆ ಏನೂ ಇರೋದಿಲ್ಲ. ಬರೀ ಅವರಿಗೆ ಭಗವಂತನಲ್ಲಿ ಮಾತ್ರ ಇರುತ್ತೆ ಅದೆಲ್ಲನೂ ಕೂಡ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿರೋದೇನು ಅಂತಂದ್ರೆ ಆ ಭಗವಂತನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಭಗವಂತನನ್ನ ಪಡ್ಕೊಂಡಾಗ ಮಾತ್ರ ನಾವು ಇದನ್ನೆಲ್ಲ ಗೆಲ್ಲೋಕ್ಕಾಗತ್ತೆ. ಅಂದ್ರೆ ಅಲ್ಲೂ ಕೂಡ ಭಗವಂತನ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಹೇಳ್ತಾ ಇರೋದೇ ಹೊರತು ಇಲ್ಲಿ ಕಾಮದ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಆತ್ಮವನ್ನ ಶ್ರೇಷ್ಠ ಅಂತ ಹೇಳ್ತಾ ಇರೋದೇ ಹೊರತು ಕಾಮವನ್ನ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಆತ್ಮವೇ ಶ್ರೇಷ್ಠ. ಆ ಆತ್ಮ ಶ್ರೇಷ್ಠ ಅನ್ನೋದು ನಿನಗೆ ಗೊತ್ತಾದಾಗ ನಿನ್ನ ಕಂಟ್ರೋಲಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ತಗೊಳ್ತೀಯ. ಆ ತಗೊಳ್ಳೋದ್ರಿಂದ ಏನಾಗುತ್ತೆ, ಕಾಮವನ್ನ ನೀನು ಕೊಲ್ಬಹುದು ಅನ್ನೋದನ್ನ ಹೇಳ್ಕೊಡೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದಾನೆ ಹೊರತು ಕಾಮವನ್ನ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈಗ ನಮಗೆ ಈ ಶ್ಲೋಕ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ವಿಷಯಗಳಿದೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು. ಸ್ವಲ್ಪ ನಿಧಾನವಾಗಿ ಕೇಳಿದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಮಾತ್ರ ನಮಗದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.